ಎಲ್ಲರಿಗೂ ನಮಸ್ತೆ. ನಾನಿವತ್ತು ಬೂದುಗುಂಬಳಕಾಯಿ ಸಾಂಬಾರು ಮಾಡೋಣ ಅಂತ ಇದ್ದೇನೆ. ಅದಕ್ಕೆ ಒಂದು ಅರ್ಧ ಕೆಜಿಯಷ್ಟು ಗುಂಬಳಕಾಯಿ ತೊಗೊಂಡಿದ್ದೇನೆ. ಸ್ವಲ್ಪ ತೊಗರಿಬೇಳೆ, ಒಂದು ಅರ್ಧ ಕಪ್ಪು, ಒಂದು ಈರುಳ್ಳಿ. ಈಗ ಇದನ್ನು ಹೋಳುಗಳನ್ನಾಗಿ ಮಾಡ್ಕೊಳ್ತೇನೆ. ಇದನ್ನು ಕುಕ್ಕರಲ್ಲಿ ಬೇಯಿಸಿಟ್ಕೊಳ್ತೇನೆ. ಬನ್ನಿ. ಮಸಾಲೆ ಹುರಿಲಿಕ್ಕೆ ಇಷ್ಟು ಒಣಮೆಣಸು ತೊಗೊಂಡಿದ್ದೆ. ಇದೊಂದೆರಡು ಹಸಿಮೆಣಸು ಒಳ್ಳೆದಾಗ್ತದೆ, ಸ್ವಲ್ಪ ಬಾಡಿದೆ. ಇದು 2 ಬ್ಯಾಡಗಿ ಮತ್ತು ಗುಂಟೂರು ತೊಗೊಂಡಿದ್ದೆ. ಮತ್ತು ಇಷ್ಟು ಕೊತ್ತಂಬರಿ ಬೀಜ ತೊಗೊಂಡಿದ್ದೇನೆ. ಇದೆರಡು ಹುರಿಲಿಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತೇನೆ. ಕೊತ್ತಂಬರಿ ಹಾಕ್ತೇನೆ. ಯಾವಾಗಲೂ ಒಂದು ಗಮನ ಇಟ್ಟು ನೋಡ್ಕೋಬೇಕಾಗತ್ತೆ. ಕೊತ್ತಂಬರಿಯನ್ನು ಹೆಚ್ಚು ಹುರಿಬಾರ್ದು, ಅಂದರೆ ಕಪ್ಪಗಾಗಬಾರ್ದು, ಅಡುಗೆನೇ ಹಾಳಾಗ್ತದೆ. ಪರಿಮಳ ಬರ್ತಾಯಿದೆ. ಒಣಮೆಣಸು ಸೇರಿಸ್ತೇನೆ. ಆಗಿದೆ. ಇದು ಕಾಯಿ ಚಿಕ್ಕದು ಒಂದು ಕಡೆ ಇದೆ. ಇದನ್ನು ಫಸ್ಟು ರುಬ್ಕೊಳ್ತೇನೆ. ಅದಾದ ಮೇಲೆ ಹುಣಸೆ ಹಣ್ಣು, ಇದು ಹಸಿ ಜೀರಿಗೆ ಮತ್ತು ಅರಿಶಿನ ಹಾಕಿ ಮತ್ತೆ ರುಬ್ತೇನೆ. ಈಗ ರುಬ್ಕೊಂಡು ಬರ್ತೇನೆ. ನೀರು ಸೇರಿಸ್ತೇನೆ. ಇದಾಗಿದೆ. ಇದಕ್ಕೀಗ ಹುಣಸೆ ಹಣ್ಣು, ಜೀರಿಗೆ, ಅರಿಶಿನ ಸೇರಿಸ್ತೇನೆ. ಇಷ್ಟು ಬೆಳ್ಳುಳ್ಳಿಯನ್ನು ಸೇರಿಸ್ತೇನೆ. ನೈಸಾಗಿ ರುಬ್ಕೊಂಡು ಬರ್ತೇನೆ. ಆಗಿದೆ. ಇದು ಬೇಯಿಸಿಟ್ಟ ತೊಗರಿಬೇಳೆಗೆ ಹೋಳು ಹಾಕ್ತೇನೆ. ಈರುಳ್ಳಿ, ಸ್ವಲ್ಪ ಉಪ್ಪು ಸೇರಿಸ್ತೇನೆ. ಕರಿಬೇವಿನ ಸೊಪ್ಪು, ಬೇಯ್ದಿದ್ದು. ಇಷ್ಟಾದರೂ ಸಾಕು. ಹೋಳೆಲ್ಲ ಚೆನ್ನಾಗಿ ಬೆಂದಿದೆ. ಕುಕ್ಕರಿಗೂ ಸಹ ಹಾಕ್ಕೋಬೋದು. ರುಬ್ಬಿಟ್ಟ ಮಸಾಲೆ ಸೇರಿಸ್ತೇನೆ. ನೀರು ಸ್ವಲ್ಪ ಸೇರಿಸ್ತೇನೆ. ಕುದೀಲಿ. ಸ್ವಲ್ಪ ಉಪ್ಪು ಸೇರಿಸ್ತೇನೆ. ಆಗ ಹಾಕಿದ್ದೇನೆ ಸ್ವಲ್ಪ. ಈಗ ಆಗಿದೆ. ಇದು ಬಂದ್ ಮಾಡ್ತೇನೆ. ಈಗ ಒಗ್ಗರಣೆ ಇಡುವ. ಎಣ್ಣೆ ಬಿಸಿಗಿಟ್ಟಿದ್ದೆ. ಇದಕ್ಕೆ ಸಾಸಿವೆ, ಒಣಮೆಣಸಿಂದು ಒಗ್ಗರಣೆ ಕೊಡ್ಬೋದು. ಇಲ್ದಿದ್ದರೆ ಇಂಗು ಮೆಣಸು ಹಾಕಿ ಒಗ್ಗರಣೆ ಕೊಡ್ಬೋದು. ಈಗ ಮಳೆಗಾಲ ಅಲ್ಲ, ಸೆಕೆಗಾಲದಲ್ಲಿ ಮಾಡಿಟ್ಟ ಮೆಣಸೆಲ್ಲ ಇದೆ. ಅದನ್ನೀಗ ನಾನು ಹಾಕ್ತೇನೆ. ಅದನ್ನೇ ಉಪಯೋಗಿಸ್ತೇನೆ. ಇದಕ್ಕೆ ಹಾಗಲಕಾಯಿ ಚಟ್ನಿ ಪುಡಿ ಭಾಳ ರುಚಿ ಆಗ್ತದೆ. ರುಚಿ ರುಚಿಯಾದ ಬೂದುಗುಂಬಳಕಾಯಿ ಸಾಂಬಾರು ರೆಡಿಯಾಗಿದೆ. ನೋಡಿ, ಇದರ ಸಂಗಡ ಚಟ್ನಿ ಪುಡಿ ಸಂಗಡ ತಿನ್ನಲಿಕ್ಕೆ ತುಂಬ ಚೆನ್ನಾಗಾಗ್ತದೆ.